ಎಲ್ರಿಗೂ ಶುಭೋದಯ. 2020-21ನೇ ಸಾಲಿಗೆ SLCಗೆ ಆಗಮಿಸಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಹಾರ್ದಿಕ ಸ್ವಾಗತವನ್ನು ಕೋರ್ತಾ, ಇಂದು ನಾವು ಸಮಾಜ ವಿಜ್ಞಾನ ವಿಷಯದ ಪೈಕಿ ಭೂಗೋಳಶಾಸ್ತ್ರದ ಮೊದಲನೇ ಅಧ್ಯಾಯವಾದಂತಹ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣದ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಈ ಅಧ್ಯಾಯದ ಮೂಲಕವಾಗಿ ನಾವು ಏನೆಲ್ಲ ತಿಳಿದುಕೊಳ್ತೀವಿ ಎನ್ನುವುದನ್ನು ನೋಡುವುದಾದರೆ, ಭಾರತವು ಪ್ರಪಂಚದ ಭೂಪಟದಲ್ಲಿ ಅಥವಾ ಭೂಮಿಯಲ್ಲಿ ಎಲ್ಲಿ ಕಂಡುಬರುತ್ತದೆ ಎನ್ನುವುದು, ಇದರ ಜೊತೆಗೆ ಭಾರತದ ಅಕ್ಷಾಂಶಿಕ ವ್ಯಾಪ್ತಿ, ರೇಖಾಂಶಿಕ ವ್ಯಾಪ್ತಿ, ಜೊತೆಗೆ ಭಾರತದ ನೆರೆಯ ರಾಷ್ಟ್ರಗಳು, ಭಾರತದ ಉದ್ದ ಅಗಲ, ಹೀಗೆ ಹಲವಾರು ಅಂಶಗಳನ್ನು ನಾವು ಈ ಪಾಠದ ಮೂಲಕ ತಿಳ್ಕೊಳ್ತೇವೆ. ಹಾಗಾದರೆ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ ಎನ್ನುವಂಥ ಪಾಠವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಭಾರತದ ಸ್ಥಾನವನ್ನು ತಿಳಿದುಕೊಳ್ಳುವಂತಹ ನಿಟ್ಟಿನಲ್ಲಿ ಅಭ್ಯಾಸಕ್ಕೆ ಅನುಕೂಲವಾಗಲಿ ಎನ್ನುವ ಉದ್ದೇಶದಿಂದಾಗಿ 3 ಅಂಶಗಳನ್ನು ನಾವು ಗಮನದಲ್ಲಿಟ್ಟೆವು. ಮೊದಲನೇದಾಗಿ ಭಾರತದ ಭೌಗೋಳಿಕ ಸ್ಥಾನ, ಭಾರತದ ಅಕ್ಷಾಂಶಿಕ ಸ್ಥಾನ, ಭಾರತದ ರೇಖಾಂಶಿಕ ಸ್ಥಾನ. ಇವು ಭಾರತದ ಸ್ಥಾನವನ್ನು ತಿಳಿಸಿಕೊಡುವಂತಹ ಪ್ರಮುಖ 3 ಅಂಶಗಳು. ಹಾಗಾದರೆ ಮೊದಲನೇದಾಗಿ ಬರ್ತಕ್ಕಂಥದ್ದನ್ನು ನೋಡೋಣ, ಭಾರತದ ಭೌಗೋಳಿಕ ಸ್ಥಾನ. ಈ ಭಾರತದ ಭೌಗೋಳಿಕ ಸ್ಥಾನವನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಖ್ಯವಾಗಿ ಪ್ರಪಂಚದ ಭೂಪಟವನ್ನು ಅಥವಾ ಭೂಮಿಯ ನಕ್ಷೆಯನ್ನು ನಾವು ತೆಗೆದುಕೊಳ್ಳುವುದು ಉತ್ತಮ. ಅದರಂತೆ ಪ್ರಪಂಚದ ಭೂಪಟ ಅಥವಾ ಇಡೀ ಭೂಮಿಯನ್ನ ನಾವು ಇಟ್ಟುಕೊಂಡು ಭಾರತದ ಸ್ಥಾನವನ್ನು ಸುಲಭವಾಗಿ ತಿಳಿದುಕೊಳ್ಳಬಹುದು. ಅದರ ಪ್ರಕಾರ ನೋಡುವುದಾದರೆ ಭೂಮಿಯನ್ನ 0 ಡಿಗ್ರಿ ಅಕ್ಷಾಂಶವು 2 ಭಾಗಗಳಾಗಿ ವಿಂಗಡಿಸುತ್ತದೆ. 0 ಡಿಗ್ರಿ ಅಕ್ಷಾಂಶವು ಭೂಮಿಯನ್ನ 2 ಭಾಗಗಳಾಗಿ ವಿಂಗಡಿಸುತ್ತದೆ. ಈ 2 ಭಾಗಗಳಾಗಿ 0 ಡಿಗ್ರಿ ಭೂಮಿಯನ್ನ 2 ಭಾಗಗಳಾಗಿ ವಿಂಗಡಿಸುವುದರಿಂದ ಈ 0 ಡಿಗ್ರಿ ಅಕ್ಷಾಂಶವನ್ನು ಸಮಭಾಜಕ ವೃತ್ತ ಅಂತ ಹೇಳಿ ಸಹಿತ ಕರಿತೀವಿ. ಸಮಭಾಜಕ ವೃತ್ತ. ಈ ಸಮಭಾಜಕ ವೃತ್ತದ ಉತ್ತರಕ್ಕೆ ಇರತಕ್ಕಂತಹ ಭಾಗವನ್ನು ಉತ್ತರ ಗೋಳಾರ್ಧವೆಂದು, ದಕ್ಷಿಣಕ್ಕೆ ಇರತಕ್ಕಂತಹ ಭಾಗವನ್ನು ದಕ್ಷಿಣ ಗೋಳಾರ್ಧವೆಂದು ನೋಡ್ತೀವಿ. ಸಮಭಾಜಕ ವೃತ್ತದ ಉತ್ತರಕ್ಕೆ ಉತ್ತರ ಗೋಳಾರ್ಧವೆಂದು, ದಕ್ಷಿಣಕ್ಕೆ ದಕ್ಷಿಣ ಗೋಳಾರ್ಧ ಎನ್ನುವುದನ್ನು ನಾವು ನೋಡ್ಕೊಳ್ತೀವಿ. ಉತ್ತರ ಗೋಳಾರ್ಧ, ದಕ್ಷಿಣ ಗೋಳಾರ್ಧ. ಹೀಗೆ ಸಮಭಾಜಕ ವೃತ್ತವು ಭೂಮಿಯನ್ನ 2 ಭಾಗಗಳಾಗಿ ವಿಂಗಡಿಸಿಕೊಳ್ಳುತ್ತೆ. ಒಂದು ಉತ್ತರ ಗೋಳಾರ್ಧವೆಂದು, ಇನ್ನೊಂದು ದಕ್ಷಿಣ ಗೋಳಾರ್ಧ. ಈ 2 ಗೋಳಾರ್ಧದಲ್ಲಿ ಭಾರತವು ಯಾವ ಗೋಳಾರ್ಧದಲ್ಲಿ ಬರ್ತದೆ ಎನ್ನುವುದನ್ನು ನಾವು ಮುಖ್ಯವಾಗಿ ನೋಡಬಹುದು. ಭಾರತವು ಬರ್ತಕ್ಕಂಥದ್ದು ಉತ್ತರ ಗೋಳಾರ್ಧದಲ್ಲಿ. ಯಾವ ಗೋಳಾರ್ಧ? ಉತ್ತರ ಗೋಳಾರ್ಧ. ಭಾರತವು ಬರ್ತಕ್ಕಂಥದ್ದು ಉತ್ತರ ಗೋಳಾರ್ಧ. ಹಾಗಾದ್ರೆ ಉತ್ತರ ಗೋಳಾರ್ಧದಲ್ಲಿ ಭಾರತವು ಎಲ್ಲಿ ಬರುತ್ತದೆ ಎನ್ನುವುದನ್ನು ನೋಡುವುದಾದ್ರೆ, ಉತ್ತರ ಗೋಳಾರ್ಧದ ಪೂರ್ವ ಭಾಗಕ್ಕೆ ಭಾರತವು ಬರ್ತಕ್ಕಂಥದ್ದು ಅಂತ ಹೇಳಿ. ಉತ್ತರ ಗೋಳಾರ್ಧದ ಪೂರ್ವ ಭಾಗಕ್ಕೆ. ಉತ್ತರ ಗೋಳಾರ್ಧದಲ್ಲಿದ್ದು ಉತ್ತರ ಗೋಳಾರ್ಧದ ಪೂರ್ವ ಭಾಗಕ್ಕೆ ಬರ್ತಕ್ಕಂಥದ್ದು ಭಾರತ. ಹಾಗಾದ್ರೆ ಪೂರ್ವ ಭಾಗದಲ್ಲಿ ಬರ್ತಕ್ಕಂತಹ ಭಾರತವು ಖಂಡಗಳ ನಿಟ್ಟಿನಲ್ಲಿ ನೋಡಿದಾಗ ಯಾವ ಖಂಡದಲ್ಲಿ ಬರ್ತದೆ ಎನ್ನುವುದನ್ನು ನೋಡುವುದಾದ್ರೆ ಏಷ್ಯಾ ಖಂಡದಲ್ಲಿ ಬರ್ತಕ್ಕಂಥದ್ದು. ಏಷ್ಯಾ ಖಂಡದಲ್ಲಿ ಬರ್ತಕ್ಕಂತಹ ಭಾರತವು ಏಷ್ಯಾ ಖಂಡದ ಯಾವ ಭಾಗಕ್ಕೆ ಬರುತ್ತದೆ ಎನ್ನುವುದನ್ನು ನೋಡುವುದಾದ್ರೆ ಏಷ್ಯಾ ಖಂಡದ ದಕ್ಷಿಣ ಭಾಗಕ್ಕೆ ಬರ್ತದೆ. ಹೀಗೆ ಭಾರತದ ಭೌಗೋಳಿಕ ಸ್ಥಾನವನ್ನು ನಾವು ಪ್ರಪಂಚದ ಭೂಪಟದಲ್ಲಿ ನೋಡುವುದಾದರೆ, ಭಾರತವು ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿರ್ತಕ್ಕಂಥ ಭಾರತವು ಖಂಡಗಳ ನಿಟ್ಟಿನಲ್ಲಿ ಏಷ್ಯಾ ಖಂಡದ ದಕ್ಷಿಣ ಭಾಗಕ್ಕೆ ಬರ್ತಕ್ಕಂಥದ್ದು ಭಾರತ.
ಹೀಗಿರ್ತಕ್ಕಂತಹ ಭಾರತವನ್ನ ಒಂದು ಉಪಖಂಡ ಅಂತೇಳಿ ಸಹಿತ ಕರ್ಕೋತೀವಿ. ಏನೆಂದು? ಉಪಖಂಡ ಅಂತ. ಭಾರತವನ್ನ ಒಂದು ಉಪಖಂಡ ಅಂತ ಹೇಳಿ ಕರೆದುಕೊಳ್ಳಲಾಗಿದೆ. ಇಡೀ ಏಷ್ಯಾ ಖಂಡದಲ್ಲಿ 48 ರಾಷ್ಟ್ರಗಳಿರುವುದನ್ನು ನಾವು ನೋಡ್ತೀವಿ. ಆದರೆ ಭಾರತವನ್ನ ಮಾತ್ರ ಉಪಖಂಡ ಅಂತ ಹೇಳಿ ಕರ್ಕೋತೀವಿ. ಇದಕ್ಕೆ ಕಾರಣ ಭಾರತವು ಹೊಂದಿರತಕ್ಕಂತಹ ವೈವಿಧ್ಯತೆ ಎನ್ನುವುದನ್ನು ನಾವು ನೋಡ್ಕೊಳ್ಳೋಣ. ಹಾಗಾದ್ರೆ ಆ ವೈವಿಧ್ಯತೆ ಏನು ಎನ್ನುವುದನ್ನು ನಾವು ಸಂಕ್ಷಿಪ್ತವಾಗಿ ನೋಡುವುದಾದ್ರೆ, ಮೇಲ್ಮೈ ಲಕ್ಷಣಗಳು, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ ಹಾಗೂ ಜನರ ವೈವಿಧ್ಯತೆ, ಈ 4 ಅಂಶಗಳು ಭಾರತಕ್ಕೆ ಉಪಖಂಡ ಎನ್ನುವಂತಹ ಒಂದು ಹೆಸರನ್ನ ತಂದುಕೊಟ್ಟಿದೆ ಅಂತ ಹೇಳ್ಬೋದು. ಇಡೀ ಪ್ರಪಂಚವನ್ನ ನಾವು ಸುತ್ತಿ ಬಂದ ಪ್ರಪಂಚದಾದ್ಯಂತ ನೋಡುವಂತಹ ಎಲ್ಲಾ ಪ್ರಮುಖ ಅಂಶಗಳನ್ನ ಭಾರತದಲ್ಲಿ ಒಂದೇ ನೋಡುವುದರಿಂದ ಭಾರತವನ್ನ ಒಂದು ಉಪಖಂಡ ಅಂತ ಹೇಳಿ ನಾವು ಕರ್ಕೊಳ್ತೀವಿ. ಉಪಖಂಡ ಎಂದರೆ ಏನು ಎನ್ನುವಂತಹ ವ್ಯಾಖ್ಯಾನವು ಮುಖ್ಯವಾಗಿ ಈ 4 ಅಂಶಗಳನ್ನು ಒಳಗೊಂಡಿದೆ ಎನ್ನುವುದನ್ನು ಹೇಳ್ತೀವಿ. ಭಾರತವು ವಿವಿಧ ರೀತಿಯ ಮೇಲ್ಮೈ ಲಕ್ಷಣಗಳು, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ ಹಾಗೂ ಜನರಲ್ಲಿನ ವೈವಿಧ್ಯತೆಯನ್ನ ಹೊಂದಿರುವುದರಿಂದ ಭಾರತವನ್ನ ಒಂದು ಉಪಖಂಡ ಅಂತ ಹೇಳಿ ನಾವು ಕರ್ಕೊಳ್ತೀವಿ. ಮುಖ್ಯವಾಗಿ ಮೇಲ್ಮೈ ಲಕ್ಷಣಗಳನ್ನು ನಾವು ಗಮನಿಸಬೇಕಾದ್ರೆ ನಾವು ಪ್ರಪಂಚದ ಎತ್ತರವಾದಂತಹ ಪರ್ವತಗಳನ್ನು ನೋಡಲು ಉತ್ತರ ಅಮೆರಿಕಾ ಹಾಗೂ ಆಫ್ರಿಕಾದಂತಹ ಖಂಡಗಳಿಗೆ ಹೋಗುವ ಅವಶ್ಯಕತೆ ಇದೆ. ಭಾರತದಲ್ಲಿ ಎತ್ತರವಾದಂತಹ ಪರ್ವತಗಳನ್ನು ನಾವು ನೋಡಬಹುದು. ಅದೇ ರೀತಿಯಾಗಿ ಸಮತಟ್ಟಾದಂತಹ ಮೈದಾನ ಹಾಗೂ ಮರುಭೂಮಿಗಳನ್ನು ನೋಡಿಕೊಳ್ಳುವ ಸಲುವಾಗಿ ಮರುಭೂಮಿಗಳ ಖಂಡ ಹಾಗೂ ಸಮತಟ್ಟಾದ ಖಂಡ ಅಂತ ಕರ್ಕೊಂಡಂತಹ ಆಸ್ಟ್ರೇಲಿಯಾಕ್ಕೆ ಹೋಗಬೇಕೆನ್ನುವಂಥದ್ದೇನು ಭಾರತದಲ್ಲಿಯೂ ಸಹಿತ ಅವುಗಳನ್ನು ಕಾಣುತ್ತೆ. ಇದರ ಜೊತೆಗೆ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಹಾಗೂ ನಿರ್ಗಮನ ಮಾನ್ಸೂನ್ ಮಾರುತಗಳನ್ನುವಂತಹ ವಾಯುಗುಣದ ಋತುಗಳನ್ನು ಸಹಿತ ನಾವು ಭಾರತದಲ್ಲಿ ಕಾಣುತ್ತೇವೆ. ಇದರ ಜೊತೆಗೆ ಭಾರತದಲ್ಲಿ ಅಪರೂಪವಾದಂತಹ ಒಂದು ಕಾಡುಗಳನ್ನು ಸಹಿತ ನಾವು ಕಾಣ್ತೀವಿ. ಅವುಗಳನ್ನ ಸ್ವಾಭಾವಿಕ ಸಸ್ಯವರ್ಗ ಎನ್ನುವಂತಹ ಹೆಸರಿನಿಂದ ಕರ್ಕೊಳ್ತೀವಿ. ಅವುಗಳಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳಿರ್ಬೋದು, ಮರುಭೂಮಿಯ ಸಸ್ಯವರ್ಗ ಇರ್ಬೋದು, ಎಲೆ ಉದುರುವ ಕಾಡುಗಳಿರ್ಬೋದು, ಅದರ ಜೊತೆಗೆ ಮ್ಯಾಂಗ್ರೋವ್ ಕಾಡುಗಳಂತ ಸಹಿತ ಇದೆ. ಹೀಗೆ ಈ ಎಲ್ಲ ವೈವಿಧ್ಯತೆಗಳು ಪ್ರಪಂಚದ ಮೂಲೆಯಲ್ಲಿ ಎಲ್ಲಿಯೋ ಯಾವುದೋ ರಾಷ್ಟ್ರದಲ್ಲಿ ಇರಬಹುದು. ಆದರೆ ಭಾರತವನ್ನ ಒಂದು ಬಾರಿ ನೋಡಿದಾಗ ಇಡೀ ಭಾರತದಲ್ಲಿ ಈ ಲಕ್ಷಣಗಳೆಲ್ಲವೂ ಇರುವುದರಿಂದ ಭಾರತವನ್ನ ನಾವು ಒಂದು ಉಪಖಂಡ ಎನ್ನುವಂತಹ ನಿಟ್ಟಿನಲ್ಲಿ ಕರ್ಕೊಳ್ತೀವಿ. ಹೀಗೆ ಭಾರತ ಉಪಖಂಡದ ಜೊತೆಗೆ ಮತ್ತೊಂದು ಹೆಸರನ್ನು ಸಹಿತ ಹೊಂದಿದೆ. ಆ ಮತ್ತೊಂದು ಹೆಸರು ಏನು ಎನ್ನುವುದನ್ನು ನೋಡುವುದಾದ್ರೆ ಪರ್ಯಾಯ ದ್ವೀಪ ರಾಷ್ಟ್ರ ಅಂತ ಹೇಳಿ ಸಹಿತ ಭಾರತವನ್ನ ಕರಿತೀವಿ. ಏಕೆ ಭಾರತವನ್ನ ಪರ್ಯಾಯ ದ್ವೀಪ ರಾಷ್ಟ್ರ ಅಂತ ಹೇಳಿ ಕರ್ಕೊಳ್ತೀವಿ ಅಂದ್ರೆ ಈ ನಕ್ಷೆಯನ್ನ ಗಮನಿಸಬಹುದು. ಭಾರತವು 3 ಭಾಗಗಳಲ್ಲಿ ಸಾಗರ ಸಮುದ್ರಗಳಿಂದ ಆವೃತವಾದುದರಿಂದ ಹಾಗೂ ಒಂದು ಭಾಗದಲ್ಲಿ ಭೂಭಾಗವನ್ನು ಒಳಗೊಂಡಿರುವುದರಿಂದ ಭಾರತವನ್ನ ಒಂದು ಪರ್ಯಾಯ ದ್ವೀಪ ರಾಷ್ಟ್ರ ಅಂತ ಹೇಳಿ ಕರ್ತೀವಿ. ಪರ್ಯಾಯ ದ್ವೀಪ ರಾಷ್ಟ್ರದ ವ್ಯಾಖ್ಯಾನವನ್ನು ಗಮನಿಸುವುದಾದ್ರೆ 3 ಭಾಗಗಳಲ್ಲಿ ನೀರಿನಿಂದ ಆವೃತವಾದದ್ದು, ಒಂದು ಭಾಗ ಭೂಭಾಗದಿಂದ ಕೂಡಿದ್ದರೆ ಅದನ್ನ ಪರ್ಯಾಯ ದ್ವೀಪ ಅಂತ ಹೇಳಿ ನಾವು ಕರ್ಕೊಳ್ತೇವೆ. ಹೀಗಾಗಿ ಭಾರತವು ಸಹಿತ 3 ಭಾಗಗಳಲ್ಲಿ ಸಾಗರ ಸಮುದ್ರಗಳಿಂದ ಆವೃತವಾದದ್ದನ್ನು ನೀವು ಗಮನಿಸಬಹುದು. ಉದಾಹರಣೆ ಬಂಗಾಳಕೊಲ್ಲಿ, ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ. ಈ ರೀತಿಯಾಗಿ 3 ಭಾಗಗಳಲ್ಲಿ ಸಾಗರ ಸಮುದ್ರಗಳಿಂದ ಆವೃತವಾದರೆ ಒಂದು ಭಾಗದಲ್ಲಿ ಭೂಭಾಗ ಇರುವುದನ್ನು ನೀವು ಕಾಣ್ತೀವಿ. ಹೀಗೆ ಭಾರತ ಒಂದು ಪರ್ಯಾಯ ದ್ವೀಪ ರಾಷ್ಟ್ರ ಆಗಿರುವುದನ್ನು ನಾವು ಗಮನಿಸ್ತೀವಿ. ಇಷ್ಟು ಭಾರತದ ಭೌಗೋಳಿಕ ಸ್ಥಾನ ಎನ್ನುವಂಥದ್ದನ್ನು ನೋಡ್ಬೋದು. ಭಾರತದ ಭೌಗೋಳಿಕ ಸ್ಥಾನ ಎನ್ನುವಂತಹ ಒಂದು ಪ್ರಮುಖ ಅಂಶದಲ್ಲಿ ನಾವು ತಿಳಿದುಕೊಳ್ಳಬೇಕಾದದ್ದು ಏನು ಅಂತಂದ್ರೆ, ಇನ್ನೊಮ್ಮೆ ಹೇಳ್ತೇನೆ,
ಭಾರತವು ಉತ್ತರ ಗೋಳಾರ್ಧದಲ್ಲಿದ್ದು, ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿದ್ದು, ಪೂರ್ವ ಭಾಗದ ಏಷ್ಯಾ ಖಂಡದಲ್ಲಿದ್ದು, ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರ್ತಕ್ಕಂಥದ್ದು. ಜೊತೆಗೆ ಭಾರತವನ್ನ ಉಪಖಂಡ ಹಾಗೂ ಪರ್ಯಾಯ ದ್ವೀಪ ರಾಷ್ಟ್ರ ಅಂತೇಳಿ ಸಹಿತ ಕರ್ಕೋತೀವಿ. ಇದು ಭಾರತದ ಸ್ಥಾನವನ್ನು ತಿಳಿದುಕೊಳ್ಳುವಲ್ಲಿ ಇರತಕ್ಕಂತಹ ಮೊದಲನೇ ಅಂಶ, ಅದುವೇ ಭಾರತದ ಭೌಗೋಳಿಕ ಸ್ಥಾನ. ಇನ್ನು ಎರಡನೇ ಅಂಶ ಯಾವುದು ಅಂತಂದ್ರೆ ಭಾರತದ ಅಕ್ಷಾಂಶಿಕ ಸ್ಥಾನ. ಭಾರತದ ಅಕ್ಷಾಂಶಿಕ ಸ್ಥಾನವನ್ನ ಎರಡು ರೀತಿಯಾಗಿ ನಾವು ಅಭ್ಯಾಸ ಮಾಡ್ತೀವಿ. ಭಾರತವನ್ನ ಅಕ್ಷಾಂಶಿಕ ವ್ಯಾಪ್ತಿಯ ನಿಟ್ಟಿನಲ್ಲಿ ನೋಡಿಕೊಳ್ಳುವಾಗ ಎರಡು ರೀತಿಯಾಗಿ ಮುಖ್ಯವಾಗಿ ಗಮನಿಸಿಕೊಳ್ಬೇಕು. ಎರಡು ರೀತಿಯಾಗಿ ಯಾವ್ಯಾವ ಅಂತಂದ್ರೆ, ಮೊದಲನೇದಾಗಿ ಈ ಅಂಶವನ್ನು ನಾವು ತಿಳ್ಕೊಳ್ಬೇಕು. ಭಾರತದ ಅಕ್ಷಾಂಶಿಕ ವ್ಯಾಪ್ತಿಯನ್ನು ತಿಳ್ಕೊಳ್ಳುವಂತಹ ಸಂದರ್ಭದಲ್ಲಿ ಎರಡು ರೀತಿಯಾಗಿ ನಾವು ನೋಡ್ಕೋಬೇಕು. ಮೊದಲನೇದಾಗಿ ಬರ್ತಕ್ಕಂಥದ್ದೇ ದ್ವೀಪಗಳನ್ನು ಪರಿಗಣಿಸಿದಾಗ ಭಾರತದ ಅಕ್ಷಾಂಶಿಕ ಸ್ಥಾನ. ಭಾರತದ ಅಕ್ಷಾಂಶಿಕ ಸ್ಥಾನವನ್ನ ಎರಡು ರೀತಿಯಾಗಿ ಅಳೆದುಕೊಳ್ಳುತ್ತೆ. ಒಂದು ದ್ವೀಪಗಳನ್ನ ಪರಿಗಣಿಸಿ, ಇನ್ನೊಂದು ದ್ವೀಪಗಳನ್ನ ಬಿಟ್ಟು. ಅದುವೇ ಎರಡನೇ. ದ್ವೀಪಗಳನ್ನ ಬಿಟ್ಟು ಈ ಒಂದು ನಕ್ಷೆಯ ಮೂಲಕವಾಗಿ ಆ ದ್ವೀಪಗಳನ್ನು ಪರಿಗಣಿಸಿದಾಗ ಭಾರತದ ಅಕ್ಷಾಂಶಿಕ ಸ್ಥಾನ ಎಷ್ಟು ಡಿಗ್ರಿಗಳಿಂದ ಪ್ರಾರಂಭವಾಗುತ್ತದೆ ಹಾಗೂ ಭಾರತದ ದ್ವೀಪಗಳನ್ನು ಬಿಟ್ಟಾಗ ಎಷ್ಟು ಅಕ್ಷಾಂಶದ ಮೂಲಕ ಪ್ರಾರಂಭವಾಗುತ್ತದೆ ಅನ್ನೋದನ್ನ ನಾವು ನಿಖರವಾಗಿ ನೋಡಿಕೊಳ್ಳೋಣ. ಮೊದಲನೇದಾಗಿ ದ್ವೀಪಗಳನ್ನು ಪರಿಗಣಿಸಿದಾಗ ಭಾರತದ ಅಕ್ಷಾಂಶಿಕ ಸ್ಥಾನವನ್ನು ನೋಡುವುದಾದ್ರೆ, ದ್ವೀಪಗಳನ್ನು ಪರಿಗಣಿಸಿದಾಗ ಅಂದ್ರೆ ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನ ನಾವು ಪರಿಗಣಿಸಿಕೊಂಡು ಭಾರತದ ಅಕ್ಷಾಂಶಿಕ ಸ್ಥಾನದ ವ್ಯಾಪ್ತಿಯನ್ನು ಹೇಳುವುದಾದ್ರೆ, ಭಾರತದ ದ್ವೀಪಗಳನ್ನು ಪರಿಗಣಿಸಿದಾಗ ಅಕ್ಷಾಂಶಿಕ ವ್ಯಾಪ್ತಿಯು 6 ಡಿಗ್ರಿ 4 ಉತ್ತರ ಅಕ್ಷಾಂಶದಿಂದ ಪ್ರಾರಂಭವಾಗಿ ಇಷ್ಟು 6 ಡಿಗ್ರಿ 4 ದಿಂದ ಪ್ರಾರಂಭವಾಗಿ 37 ಡಿಗ್ರಿ 6 ಉತ್ತರ ಅಕ್ಷಾಂಶದವರೆಗೆ ಭಾರತ ಇರುವುದನ್ನು ನಾವು ಕಂಡುಕೊಳ್ತೀವಿ. 37 ಡಿಗ್ರಿ ವರೆಗೆ ಭಾರತದ ಅಕ್ಷಾಂಶಿಕ ವ್ಯಾಪ್ತಿಯನ್ನು ನೋಡ್ಕೊಳ್ತೀವಿ. ಇದು ಏನನ್ನ ಪರಿಗಣಿಸಿದಾಗ ಅಂದ್ರೆ ದ್ವೀಪಗಳನ್ನ ಹಿಡಿದುಕೊಂಡಾಗ ಅಥವಾ ದ್ವೀಪಗಳನ್ನ ಪರಿಗಣಿಸಿದಾಗ ಭಾರತದ ಅಕ್ಷಾಂಶಿಕ ವ್ಯಾಪ್ತಿಯು 6 ಡಿಗ್ರಿ 4 ಉತ್ತರ ಅಕ್ಷಾಂಶದಿಂದ ಪ್ರಾರಂಭವಾಗಿ 37 ಡಿಗ್ರಿ 6 ಉತ್ತರ ಅಕ್ಷಾಂಶದವರೆಗೆ ಇರುವುದನ್ನು ನಾವು ಕಾಣ್ಕೊಳ್ತೀವಿ. ಇಲ್ಲಿ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ, ಈ 6 ಡಿಗ್ರಿ 4 ಉತ್ತರ ಅಕ್ಷಾಂಶವು ಇಂದಿರಾ ಪಾಯಿಂಟ್ ಎನ್ನುವಂತಹ ಒಂದು ಸ್ಥಳದ ಮೇಲೆ ಇರುವುದನ್ನು ಕಾಣ್ತೀವಿ, ಹಾದು ಹೋಗಿರ್ತಕ್ಕಂಥದ್ದು. ಈ ಇಂದಿರಾ ಪಾಯಿಂಟ್ ಭಾರತದ ದಕ್ಷಿಣದ ತುತ್ತ ತುದಿಯಾಗಿದೆ. ವೆರಿ ಇಂಪಾರ್ಟೆಂಟ್. ಭಾರತದ ದಕ್ಷಿಣದ ತುತ್ತ ತುದಿ ಎಂದು ಇಂದಿರಾ ಪಾಯಿಂಟ್ ಅನ್ನ ಗುರುತಿಸಲಾಗ್ತದೆ. ಹಾಗಾದ್ರೆ ಈ ಇಂದಿರಾ ಪಾಯಿಂಟ್ ಎಲ್ಲಿದೆ ಎನ್ನುವುದನ್ನು ನೋಡುವುದಾದ್ರೆ, ಅಂಡಮಾನ್ ನಿಕೋಬಾರ್ದ ಗ್ರೇಟ್ ನಿಕೋಬಾರ್ನಲ್ಲಿರ್ತಕ್ಕಂತಹ ಒಂದು ಸ್ಥಳದಲ್ಲಿ ಇದೆ. ಅಂಡಮಾನ್ ನಿಕೋಬಾರ್ದ ಗ್ರೇಟ್ ನಿಕೋಬಾರ್ನಲ್ಲಿ ಬರ್ತಕ್ಕಂಥದ್ದು ಇಂದಿರಾ ಪಾಯಿಂಟ್. ಇದಕ್ಕೆ ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಹೇಳಿ ಸಹಿತ ಕರೆಯಲಾಗ್ತದೆ. ಇದು ಭಾರತದ ದಕ್ಷಿಣದ ತುತ್ತ ತುದಿಯಾಗಿದೆ. ಇದರ ಮೇಲೆ ಇರತಕ್ಕಂತಹ ಅಕ್ಷಾಂಶಿಕ ವ್ಯಾಪ್ತಿ 6 ಡಿಗ್ರಿ 4 ಉತ್ತರ ಅಕ್ಷಾಂಶವಾಗಿದೆ. ಇದು ಭಾರತದ ಅಕ್ಷಾಂಶಿಕ ವ್ಯಾಪ್ತಿಯನ್ನು ಅಳೆಯುವಲ್ಲಿ ಇರತಕ್ಕಂಥ ಮೊದಲನೆಯ ವಿಧ ದ್ವೀಪಗಳನ್ನ ಪರಿಗಣಿಸಿದಾಗ. ಇನ್ನು ದ್ವೀಪಗಳನ್ನ ಬಿಟ್ಟಾಗ ಭಾರತದ ಅಕ್ಷಾಂಶಿಕ ಸ್ಥಾನ ಎಲ್ಲಿಂದ ಪ್ರಾರಂಭವಾಗುತ್ತದೆ ಎಂಬುದನ್ನು ನೋಡುವುದಾದ್ರೆ, ಭಾರತದ ಭೂಭಾಗದ ತುತ್ತ ತುದಿಯಿಂದ ಪ್ರಾರಂಭ. ಹಾಗಾದ್ರೆ ದ್ವೀಪಗಳನ್ನ ಬಿಟ್ಟಾಗ ಭಾರತದ ಅಕ್ಷಾಂಶಿಕ ಸ್ಥಾನವು 8 ಡಿಗ್ರಿ 4 ಉತ್ತರ ಅಕ್ಷಾಂಶದಿಂದ ಪ್ರಾರಂಭವಾಗಿ ಯಥಾಸ್ಥಿತಿ 37.6 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಭಾರತ ಇರುವುದನ್ನು ನಾವು ನೋಡ್ಕೊತೀವಿ. ಯಾವುದರ ಪ್ರಕಾರ ಅಂತಂದ್ರೆ ದ್ವೀಪಗಳನ್ನ ಬಿಟ್ಟಾಗ. ಇದು ಭಾರತದ ಸ್ಥಾನವನ್ನು ಅಳೆಯುವಲ್ಲಿ ಇರತಕ್ಕಂತಹ ಎರಡನೆಯ ಅಕ್ಷಾಂಶ
ಅಕ್ಷಾಂಶಿಕ ಮಾಪ. ಈ 8 ಡಿಗ್ರಿ 4 ಉತ್ತರ ಅಕ್ಷಾಂಶವನ್ನು ಪರಿಗಣಿಸಿದಾಗ ಭಾರತದ ದಕ್ಷಿಣದ ತುತ್ತ ತುದಿ ಯಾವುದಾಗುತ್ತದೆ ಅಂದ್ರೆ ತಮಿಳುನಾಡಿನ ಕನ್ಯಾಕುಮಾರಿಯು ಭಾರತದ ದಕ್ಷಿಣದ ಭೂಭಾಗದ ತುತ್ತ ತುದಿಯಾಗುತ್ತದೆ. ಇದು 8 ಡಿಗ್ರಿ 4 ಉತ್ತರ ಅಕ್ಷಾಂಶದಿಂದ ಪ್ರಾರಂಭವಾಗಿ 37 ಡಿಗ್ರಿ 6 ಉತ್ತರ ಅಕ್ಷಾಂಶದವರೆಗೆ ಇರುವುದನ್ನು ನಾವು ಕಾಣ್ತೀವಿ. ಇದು ಭಾರತದ ಸ್ಥಾನವನ್ನು ಅಳೆಯಲಿರ್ತಕ್ಕಂತಹ ಎರಡನೆಯ ಒಂದು ವಿಧ. 8 ಡಿಗ್ರಿ 4 ದಿಂದ 37 ಡಿಗ್ರಿ 6 ಉತ್ತರ ಅಕ್ಷಾಂಶದವರೆಗೆ ಇರುವುದನ್ನು ನಾವು ಕಾಣ್ತೀವಿ. ಇದು ದ್ವೀಪಗಳನ್ನ ಬಿಟ್ಟ ಅಂದ್ರೆ ಕನ್ಯಾಕುಮಾರಿಯನ್ನ ಇಟ್ಟುಕೊಂಡು ಭಾರತದ ಅಕ್ಷಾಂಶಿಕ ವ್ಯಾಪ್ತಿ ಪ್ರಾರಂಭವಾದಾಗ ಭಾರತದ ಅಕ್ಷಾಂಶಿಕ ವ್ಯಾಪ್ತಿ ಈ ರೀತಿಯಾಗಿದ್ರೆ ಇಂದಿರಾ ಪಾಯಿಂಟ್ ಅನ್ನ ಪರಿಗಣಿಸಿದಾಗ ಭಾರತದ ಅಕ್ಷಾಂಶಿಕ ವ್ಯಾಪ್ತಿಯು 6 ಡಿಗ್ರಿ 4 ಉತ್ತರ ಅಕ್ಷಾಂಶದಿಂದ ಪ್ರಾರಂಭ. ಇಲ್ಲೊಂದು ಮುಖ್ಯವಾಗಿ ನೀವು ಗಮನಿಸಬೇಕಾದಂತಹ ಅಂಶ, ಭಾರತದ ದಕ್ಷಿಣದಲ್ಲಿದ್ದರೂ ಸಹಿತ ನಾವು ಅಕ್ಷಾಂಶಗಳನ್ನು ಉತ್ತರ ಅಕ್ಷಾಂಶ ಎಂದು ಕರೆದುಕೊಳ್ಳಾಗತ್ತೀವಿ. ಯಾಕೆ ಎಂಬುದು ನಿಮಗೆ ಕನ್ಫ್ಯೂಷನ್ ಆಗಬಹುದು. ಅದನ್ನು ನಾವು ಮುಖ್ಯವಾಗಿ ಈ ಒಂದು ಚಿತ್ರದ ಮೂಲಕ ತಿಳಿದುಕೊಳ್ಳಬಹುದು. ಆಗಲೇ ನೋಡಿದ್ವಿ ಪ್ರಪಂಚದ ಭೂಪಟ. ಭಾರತದ ದಕ್ಷಿಣದಲ್ಲಿ ಅಕ್ಷಾಂಶಗಳಿದ್ರು ಅವುಗಳನ್ನು ನಾನು ಉತ್ತರ ಅಕ್ಷಾಂಶ ಎಂದು ಕರೆಯುತ್ತಿದ್ದೇನೆ ಏಕೆ ಎನ್ನುವುದು ನಿಮ್ಮಲ್ಲಿ ಪ್ರಶ್ನೆ ಆಗಿದ್ರೆ ಇಲ್ಲಿ ಗಮನಿಸಬೇಕು. 0 ಡಿಗ್ರಿ ಅಕ್ಷಾಂಶ ಅಥವಾ ಸಮಭಾಜಕ ವೃತ್ತ ಭೂಮಿಯನ್ನ 2 ಭಾಗ ಮಾಡಿತು ಎನ್ನುವುದು ಗೊತ್ತು, ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ. ಹೀಗಾಗಿ ಸಮಭಾಜಕ ವೃತ್ತದ ಉತ್ತರಕ್ಕೆ ಬರ್ತಕ್ಕಂತಹ ಎಲ್ಲ ಅಕ್ಷಾಂಶಗಳು ಉತ್ತರ ಅಕ್ಷಾಂಶಗಳೇ ಆಗಿರುವುದರಿಂದ ಭಾರತವೂ ಸಹಿತ ಉತ್ತರ ಗೋಳಾರ್ಧದಲ್ಲೇ ಬರುವುದರಿಂದ ಭಾರತವನ್ನ ಅಕ್ಷಾಂಶಿಕ ವ್ಯಾಪ್ತಿಯಲ್ಲಿ ಅಳೆಯುವಂತಹ ಸಂದರ್ಭದಲ್ಲಿ ಉತ್ತರ ಅಕ್ಷಾಂಶ ಎಂದೇ ಕರೆಯುವುದು. ಹೀಗಾಗಿ ಭಾರತವು ಉತ್ತರ ಅಕ್ಷಾಂಶಗಳ ವ್ಯಾಪ್ತಿಯಲ್ಲೇ ಬರುವುದನ್ನು ನಾವು ಗಮನಿಸುತ್ತೇವೆ. ಇದು ಭಾರತದ ಅಕ್ಷಾಂಶಿಕ ವ್ಯಾಪ್ತಿ ಎನ್ನುವುದನ್ನು ನಾವು ನೋಡ್ಕೊಳ್ತೀವಿ. ಇನ್ನು ನಂತರ ಬರ್ತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ಈ 3 ಪ್ರಮುಖ ಅಕ್ಷಾಂಶಗಳನ್ನು ನೀವು ನೋಡಿಕೊಂಡು, ಒಂದು ದ್ವೀಪಗಳನ್ನ ಪರಿಗಣಿಸಿದಾಗ 6 ಡಿಗ್ರಿ 4 ಉತ್ತರ ಅಕ್ಷಾಂಶ ಹಾಗೂ ದ್ವೀಪಗಳನ್ನು ಬಿಟ್ಟಾಗ 8 ಡಿಗ್ರಿ 4 ಉತ್ತರ ಅಕ್ಷಾಂಶ, ಇದರ ಜೊತೆಗೆ 37 ಡಿಗ್ರಿ 6 ಉತ್ತರ ಅಕ್ಷಾಂಶವನ್ನು ನಾವು ಗಮನಿಸ್ತೀವಿ. ಈ ಅಕ್ಷಾಂಶಗಳ ಮಧ್ಯೆ ಇನ್ನೂ ಒಂದು ಪ್ರಮುಖ ಅಕ್ಷಾಂಶವನ್ನು ನಾವು ನೋಡ್ಕೊತೀವಿ. ಅದುವೇ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿರ್ತಕ್ಕಂತಹ ಒಂದು ಅಕ್ಷಾಂಶ. ಅದನ್ನ 23 ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ಸಹಿತ ಕರ್ಕೊಳ್ತೀವಿ. ಇದನ್ನ ಇನ್ನೊಂದು ಹೆಸರಿಂದ ಕರ್ನಾಟಕ ಸಂಕ್ರಾಂತಿ ವೃತ್ತ ಅಂತ ಸಹಿತ ಕರೀತೀವಿ. ಇದು ಭಾರತದ 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಎಷ್ಟು ರಾಜ್ಯಗಳು? 8 ರಾಜ್ಯಗಳ ಮೇಲೆ ಹಾದು ಹೋಗಿರುವುದನ್ನು ನಾವು ನೋಡ್ತೀವಿ. ಹಾಗಾದ್ರೆ ಆ 8 ರಾಜ್ಯಗಳು ಯಾವುವು? ಆ 8 ರಾಜ್ಯಗಳನ್ನ ನೋಡುವುದಾದ್ರೆ ಪಶ್ಚಿಮ ಬಂಗಾಳ, ಮಿಜೋರಾಂ, ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನ, ಜಾರ್ಖಂಡ್, ಛತ್ತೀಸ್ಗಢ ಹಾಗೂ ತ್ರಿಪುರಾ. ಹೀಗೆ 8 ರಾಜ್ಯಗಳನ್ನ ನೋಡ್ಕೊಂಡು ಕರ್ನಾಟಕ ಸಂಕ್ರಾಂತಿ ವೃತ್ತವು ಭಾರತದ 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ ಎನ್ನುವುದನ್ನು ನೋಡುವುದಾದ 8 ರಾಜ್ಯಗಳು ಮುಖ್ಯವಾಗಿ ನೀವು ಗೊತ್ತಿರಬೇಕಾದಂಥದ್ದು ಪಶ್ಚಿಮ ಬಂಗಾಳ, ಮಿಜೋರಾಂ, ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನ್, ಜಾರ್ಖಂಡ್, ಛತ್ತೀಸ್ಗಢ, ತ್ರಿಪುರಾ. ಹೀಗೆ 8 ರಾಜ್ಯಗಳನ್ನ ನಾವು ನೋಡ್ಕೊಳ್ತೀವಿ. ಇದು ಭಾರತದ ಅಕ್ಷಾಂಶಿಕ ವ್ಯಾಪ್ತಿ.
ಭಾರತದ ಸ್ಥಾನವನ್ನು ಆಳಿದುಕೊಳ್ಳುವಲ್ಲಿ ಇರತಕ್ಕಂತಹ ಎರಡನೆಯ ಪ್ರಮುಖವಾದಂತಹ ಅಂಶ. ಇನ್ನು ಮೂರನೇ ಪ್ರಮುಖವಾದಂತಹ ಅಂಶ ಯಾವುದು ಅನ್ನೋದನ್ನು ನೋಡೋದಾದ್ರೆ ಭಾರತದ ರೇಖಾಂಶಿಕ ಸ್ಥಾನ. ಭಾರತ ರೇಖಾಂಶಿಕ ವ್ಯಾಪ್ತಿಯಲ್ಲಿ ನೋಡುವುದಾದ್ರೆ ಎಷ್ಟು ಡಿಗ್ರಿ ರೇಖಾಂಶಗಳ ಮಧ್ಯೆ ಕಂಡು ಬರುತ್ತದೆ ಎನ್ನುವುದೇ ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾದಂತೆ. ಅದನ್ನು ನೋಡುವುದಾದ್ರೆ ಭಾರತವು 68 ಡಿಗ್ರಿ 7 ಪೂರ್ವ ರೇಖಾಂಶದಿಂದ 97 ಡಿಗ್ರಿ 3 ಪೂರ್ವ ರೇಖಾಂಶದವರೆಗೆ ಇರುವುದನ್ನು ನಾವು ಕಾಣ್ತೀವಿ. ಇಲ್ಲಿಯೂ ಒಂದು ಸಮಸ್ಯೆ ನಿಮಗೆ ಕಾಣಬಹುದು. ಭಾರತದ ಪಶ್ಚಿಮದಲ್ಲಿರುವ ರೇಖಾಂಶವನ್ನ ನೀವು ಗಮನಿಸಿರಬಹುದು. ಆದರೆ ನಾನು ಇದನ್ನ ಪೂರ್ವ ರೇಖಾಂಶ ಅಂತ ಹೇಳಿ ಕರ್ಕೊಳ್ಳಾಗಿದೆ. ಯಾಕೆ ಎನ್ನುವುದು ನಿಮ್ಮಲ್ಲಿ ಪ್ರಶ್ನೆ ಆದರೆ, ಭಾರತವು ಪೂರ್ವ ರೇಖಾಂಶದಿಂದ ಪ್ರಾರಂಭವಾಗಿ ಪೂರ್ವ ರೇಖಾಂಶದಲ್ಲಿಯೇ ಮುಕ್ತಾಯಗೊಳ್ಳುತ್ತದೆ ಎನ್ನುವುದು ನಮ್ಗೆ ಗೊತ್ತಿರ್ತಕ್ಕಂಥದ್ದು. ಆದರೆ ಪಶ್ಚಿಮದಲ್ಲಿದ್ದೂ ಸಹಿತ ಪೂರ್ವ ರೇಖಾಂಶ ಎಂದು ಏಕೆ ಬರೆದಿದ್ದೇನೆ ಎನ್ನುವುದನ್ನು ನಿಮಗೆ ಪ್ರಶ್ನೆಯಾಗಿ ಉಳಿದಿತ್ತು ಅಂತಂದ್ರೆ ಇಲ್ಲಿ ಗಮನಿಸಬಹುದು. ಇದು 0 ಡಿಗ್ರಿ ರೇಖಾಂಶ. ಇದನ್ನ ಇನ್ನೊಂದು ಹೆಸರಿಂದ ಗ್ರೀನ್ವಿಚ್ ರೇಖೆ ಅಂತ ಹೇಳಿ ಸಹಿತ ಕರೀತಾರೆ. ಈ 0 ಡಿಗ್ರಿ ರೇಖಾಂಶ ಅಥವಾ ಗ್ರೀನ್ವಿಚ್ ರೇಖೆ ಭೂಮಿಯನ್ನ 2 ಭಾಗಗಳಾಗಿ ವಿಂಗಡಿಸುತ್ತೆ. ಒಂದು ಪೂರ್ವ ಭಾಗ ಅಂತ ಹೇಳಿ, ಇನ್ನೊಂದು ಪಶ್ಚಿಮ ಭಾಗ ಅಂತ. ಈ 0 ಡಿಗ್ರಿ ರೇಖಾಂಶದ ಪೂರ್ವ ಭಾಗಕ್ಕೆ ಇರತಕ್ಕಂಥದ್ದನ್ನ ಪೂರ್ವ ಗೋಳಾರ್ಧ ಎಂದು, ಪಶ್ಚಿಮಕ್ಕೆ ಇರತಕ್ಕಂಥದ್ದನ್ನ ಪಶ್ಚಿಮ ಗೋಳಾರ್ಧ ಎಂದು ನಾವು ಕರ್ಕೊಳ್ತೀವಿ. ಹೀಗಾಗಿ ಭಾರತ ಉತ್ತರ ಗೋಳಾರ್ಧದಲ್ಲಿ ಇತ್ತು ಎನ್ನುವುದು ನಿಮ್ಗೆ ಗೊತ್ತಿರ್ತದೆ. ಅದೇ ರೀತಿಯಾಗಿ ಉತ್ತರ ಗೋಳಾರ್ಧದ ಯಾವ ಭಾಗದಲ್ಲಿ? ಪೂರ್ವ ಭಾಗದಲ್ಲಿದೆ ಎನ್ನುವುದು ಸಹಿತ. ಹಾಗಾದ್ರೆ ಇಲ್ಲಿ ಗಮನಿಸಬೇಕು, ಭಾರತವು ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿರುವುದರಿಂದ 0 ಡಿಗ್ರಿ ರೇಖಾಂಶದ ಪೂರ್ವ ಭಾಗಕ್ಕೆ ಹಾದು ಹೋಗಿರತಕ್ಕಂತಹ ಎಲ್ಲ ರೇಖಾಂಶಗಳನ್ನ ಪೂರ್ವ ರೇಖಾಂಶ ಅಂತ ಹೇಳಿ ನಾವು ಕರ್ಕೊಳ್ತೀವಿ. ಜೀರೋ ಡಿಗ್ರಿ ರೇಖಾಂಶದ ಪೂರ್ವಕ್ಕೆ ಇರತಕ್ಕಂಥ ಎಲ್ಲ ರೇಖಾಂಶಗಳನ್ನ ಪೂರ್ವ ರೇಖಾಂಶ ಎಂದು ಕರೆಯುತ್ತೇವೆ. ಯಾಕೆಂದ್ರೆ ಇವು ಪೂರ್ವ ಭಾಗದಲ್ಲಿ ಹಾದು ಹೋಗಿರುವುದರಿಂದ, ಪೂರ್ವ ಗೋಳಾರ್ಧದಲ್ಲಿರುವುದರಿಂದ. ಹೀಗಾಗಿ ನಾನು ಭಾರತವನ್ನ ನೋಡಿಕೊಂಡಾಗ, ಭಾರತದ ರೇಖಾಂಶಿಕ ವ್ಯಾಪ್ತಿಯನ್ನು ಅಳೆಯುವಾಗ ಭಾರತದ ಪಶ್ಚಿಮಕ್ಕೆ 68 ಡಿಗ್ರಿ 7 ಪೂರ್ವ ರೇಖಾಂಶ ಅಂತ ಹೇಳಿ ಏನು ಬರೆದಿದೆ ಅದನ್ನ ನಾವು ಪೂರ್ವ ರೇಖಾಂಶ ಅಂತ ಹೇಳಿ ಕರ್ಕೊಳ್ತೇವೆ. ಕಾರಣ ಇಷ್ಟೇ, ಭಾರತವು ಪೂರ್ವ ಗೋಳಾರ್ಧದಲ್ಲಿರುವುದರಿಂದ ಪೂರ್ವ ಗೋಳಾರ್ಧದಲ್ಲಿ ಹಾದು ಹೋಗಿರ್ತಕ್ಕಂಥ ಎಲ್ಲಾ ರೇಖಾಂಶಗಳನ್ನ ಪೂರ್ವ ರೇಖಾಂಶ ಎಂದು ಕರೆದುಕೊಳ್ಳುವುದರಿಂದ ಈ ಒಂದು ರೇಖಾಂಶಿಕ ವ್ಯಾಪ್ತಿಯನ್ನು ನಾವು ಅನುಸರಿಸ್ತೀವಿ. ಇದು 68 ಡಿಗ್ರಿ 7 ರೇಖಾಂಶದಿಂದ 97 ಡಿಗ್ರಿ 3 ರೇಖಾಂಶದವರೆಗೆ ಇರುವುದನ್ನು ನಾವು ನೋಡ್ಕೋತೀವಿ. ಇದರ ಮಧ್ಯೆ 82 ಡಿಗ್ರಿ ಪೂರ್ವ ರೇಖಾಂಶವನ್ನು ನೀವು ಗಮನಿಸಬಹುದು. ಇದನ್ನ ಭಾರತದ ಪ್ರಮಾಣಿತ ವೇಳೆ ಅಂತ ಸಹಿತ ಕರೆದುಕೊಳ್ತೀವಿ. ಭಾರತದ ಪ್ರಮಾಣಿತ ವೇಳೆ, IST, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಇಡೀ ಭಾರತ ಈ 82 ಡಿಗ್ರಿ ಪೂರ್ವ ರೇಖಾಂಶದ ಸಮಯವನ್ನೇ ಅನುಸರಿಸುತ್ತದೆ. ಆದ್ದರಿಂದ ಆದ್ದರಿಂದ ಇದನ್ನ ಪ್ರಮಾಣಿತ ವೇಳೆ ಅಂತ ಹೇಳಿ ನಾವು ಕರ್ಕೊಳ್ತೀವಿ. ಇಲ್ಲಿ ಗಮನಿಸಬಹುದು, ಇದನ್ನೇ ಯಾಕೆ ನಾವು ಪ್ರಮಾಣಿತ ವೇಳೆಯನ್ನಾಗಿ ಬಳಸಿಕೊಳ್ತಾ ಇದ್ದೇವೆ ಎನ್ನುವುದನ್ನು ನೋಡುವುದಾದ್ರೆ, ಭಾರತವು ಸರಿಸುಮಾರು 68 ಡಿಗ್ರಿ 7 ಪೂರ್ವ ರೇಖಾಂಶದಿಂದ 97 ಡಿಗ್ರಿ 3 ಪೂರ್ವ ರೇಖಾಂಶದವರೆಗೆ ಸರಿಸುಮಾರು 30 ರೇಖಾಂಶಗಳನ್ನ ಹಾದು ಹೋಗಿರುವುದನ್ನ ನಾವು 68 ಡಿಗ್ರಿ 7 ಪೂರ್ವ ರೇಖಾಂಶದಿಂದ 97 ಡಿಗ್ರಿ 3 ಪೂರ್ವ ರೇಖಾಂಶದವರೆಗೆ ಭಾರತದಲ್ಲಿ ಸುಮಾರು 30 ರೇಖಾಂಶಗಳು ಹಾದು ಹೋಗಿರುವುದನ್ನು ನಾವು ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ 4 ನಿಮಿಷಗಳ ಅಂತರವಿರುವುದನ್ನು ನಾವು ನೋಡ್ತೀವಿ. ಹಾಗಾದ್ರೆ 15 ರೇಖಾಂಶಗಳು 4 ನಿಮಿಷವನ್ನ ಮಾಡಿಕೊಂಡಾಗ, 15 × 4 ಮಾಡಿಕೊಂಡಾಗ
60 ನಿಮಿಷಗಳಾಗುವುದನ್ನು ನಾವು ಕಾಣ್ತೀವಿ. ಆದ್ರೆ ಭಾರತದಲ್ಲಿ ಹಾದು ಹೋದ ರೇಖಾಂಶಗಳು ಎಷ್ಟು ಅಂತ ಹೇಳ್ತೀವಿ? 30 ರೇಖಾಂಶಗಳು. ಹಾಗಾದ್ರೆ 30 ರೇಖಾಂಶಗಳ ಪೈಕಿ 4 ನಿಮಿಷದ ಅಂತರವನ್ನು ನೋಡಿಕೊಂಡಾಗ 30 × 4 ಮಾಡಿಕೊಂಡಾಗ 120 ನಿಮಿಷಗಳನ್ನ ನಾವು ನೋಡ್ಕೋತೀವಿ. 120 ನಿಮಿಷಗಳು ಅಂತಂದಾಗ 2 ಗಂಟೆ, 2 ಗಂಟೆಗಳ ವ್ಯತ್ಯಾಸವನ್ನು ಕಾಣ್ತೀವಿ. ನಾವು ಪ್ರತಿ ರೇಖಾಂಶದ ಸಮಯವನ್ನೇ ಅನುಸರಿಸಿದ್ದೇ ಆದರೆ, ಪ್ರತಿ ಭಾರತದ ಮೇಲೆ ಹಾದು ಹೋದ ರೇಖಾಂಶದ ಸಮಯವನ್ನೇ ನಾವು ಅನುಸರಿಸಿದ್ದೇ ಆದರೆ, ಭಾರತದ ಪಶ್ಚಿಮ ಹಾಗೂ ಭಾರತದ ಪೂರ್ವದಲ್ಲಿ 2 ಗಂಟೆಗಳ ಒಂದು ಸಮಯದ ವ್ಯತ್ಯಾಸವನ್ನು ನಾವು ಕಾಣ್ತೀವಿ. ಅದು ಬಹಳಷ್ಟು ಸಮಸ್ಯೆಯನ್ನ ಉಂಟು ಮಾಡ್ತೀವಿ. ಹೀಗಾಗಿ ಆ ಸಮಸ್ಯೆಯನ್ನ ಹೋಗಲಾಡಿಸುವ ಉದ್ದೇಶದಿಂದಾಗಿ ಭಾರತ ಏನು ಮಾಡಿಕೊಂಡಿದೆ ಅಂತಂದ್ರೆ 68 ಡಿಗ್ರಿ 7 ಪೂರ್ವ ರೇಖಾಂಶದಿಂದ 97 ಡಿಗ್ರಿ 3 ಪೂರ್ವ ರೇಖಾಂಶದವರೆಗೆ ಇರತಕ್ಕಂತಹ ರೇಖಾಂಶಗಳ ಪೈಕಿ ಒಂದು ರೇಖಾಂಶವನ್ನ ಪ್ರಮಾಣಿತ ವೇಳೆಯನ್ನಾಗಿ ಬಳಸಿಕೊಂಡಿದೆ. ಅಂದ್ರೆ ಒಂದು ರೇಖಾಂಶವನ್ನೇ ಆಧಾರವಾಗಿ ಇಟ್ಟುಕೊಂಡು ಇಡೀ ದೇಶದ ಸಮಯವನ್ನು ಅನುಸರಿಸ್ತಾರೆ. ಆ ರೇಖಾಂಶ ಬೇರೆ ಯಾವುದಲ್ಲ, ಅದುವೇ 85 ಡಿಗ್ರಿ ಪೂರ್ವ ರೇಖಾಂಶ. ಹೀಗೆ ಭಾರತ 68 ಡಿಗ್ರಿ 7 ಪೂರ್ವ ರೇಖಾಂಶದಿಂದ 97 ಡಿಗ್ರಿ 3 ಪೂರ್ವ ರೇಖಾಂಶದವರೆಗೆ ವ್ಯಾಪಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಕೋತೀವಿ. ಇಲ್ಲಿ ಇನ್ನೂ ಒಂದು ಗಮನಿಸಬೇಕಾದಂತಹ ಅಂಶ ಅಂತಂದ್ರೆ, ಈ 82 ಡಿಗ್ರಿ ಪೂರ್ವ ರೇಖಾಂಶ ಭಾರತದ 5 ರಾಜ್ಯಗಳ ಮೇಲೆ ಹಾದು ಹೋಗಿರುವುದನ್ನು ನಾವು ಕಾಣ್ತೀವಿ. 5 ರಾಜ್ಯಗಳು ಯಾವ್ಯಾವು ಅಂತಂದ್ರೆ, 1 ಉತ್ತರ ಪ್ರದೇಶ, 2 ಮಧ್ಯಪ್ರದೇಶ, 3 ಛತ್ತೀಸ್ಗಢ, 4 ಒರಿಸ್ಸಾ, 5 ಆಂಧ್ರ ಪ್ರದೇಶ. ಹೀಗೆ 5 ರಾಜ್ಯಗಳ ಮೇಲೆ ಭಾರತದ 82 ಡಿಗ್ರಿ ಪೂರ್ವ ರೇಖಾಂಶ ಹಾದು ಹೋಗಿರೋದನ್ನ ನೋಡ್ಕೋತೀವಿ. ಕರ್ನಾಟಕ ಸಂಕ್ರಾಂತಿ ವೃತ್ತವು 8 ರಾಜ್ಯಗಳ ಮೇಲೆ ಹಾದು ಹೋಗಿದ್ದಾರೆ. 82 ಡಿಗ್ರಿ ಪೂರ್ವ ರೇಖಾಂಶವು 5 ರಾಜ್ಯಗಳ ಮೇಲೆ ಹಾದು ಹೋಗಿರುವುದನ್ನ ನಾವು ನೋಡ್ಕೋತೀವಿ. ಇದು ಭಾರತದ ರೇಖಾಂಶಿಕ ವ್ಯಾಪ್ತಿಯಲ್ಲಿ. ಹೀಗೆ ಭಾರತದ ಸ್ಥಾನವನ್ನ ತಿಳಿದುಕೊಳ್ಳುವಂತಹ ಸಂದರ್ಭದಲ್ಲಿ ಅಭ್ಯಾಸದ ಅನುಕೂಲತೆ ದೃಷ್ಟಿಯಿಂದ ನಾವು 3 ಅಂಶಗಳನ್ನ ನೆನಪಿಡಲೇಬೇಕು. ಒಂದು ಭಾರತದ ಭೌಗೋಳಿಕ ಸ್ಥಾನ ಎಂದು. ಈ ಒಂದು ಭಾರತದ ಭೌಗೋಳಿಕ ಸ್ಥಾನದಲ್ಲಿ ಏನನ್ನ ತಿಳಿದುಕೊಂಡಿವೆ ಅಂದ್ರೆ, ಭಾರತವು ಯಾವ ಗೋಳಾರ್ಧದಲ್ಲಿದೆ, ಯಾವ ಗೋಳಾರ್ಧದ ಯಾವ ಭಾಗದಲ್ಲಿದೆ, ಯಾವ ಖಂಡದಲ್ಲಿದೆ, ಉಪಖಂಡ ಏನಾಗಿದೆ, ಪರ್ಯಾಯ ದ್ವೀಪ ರಾಷ್ಟ್ರ ಅಂದ್ರೆ ಏನಾಗಿದೆ ಅನ್ನೋದನ್ನ ನೋಡಿದ್ದಾರೆ. ಭಾರತದ ಅಕ್ಷಾಂಶಿಕ ಸ್ಥಾನದಲ್ಲಿ ಅದನ್ನು 2 ರೀತಿಯಾಗಿ ನೋಡಿಕೊಂಡಿವಿ. ದ್ವೀಪಗಳನ್ನ ಪರಿಗಣಿಸಿದಾಗ ಅಕ್ಷಾಂಶಿಕ ಸ್ಥಾನ ಯಾವುದು, ದ್ವೀಪಗಳನ್ನ ಬಿಟ್ಟಾಗ ಅಕ್ಷಾಂಶಿಕ ಸ್ಥಾನ ಯಾವುದು ಎಂದು. ದ್ವೀಪಗಳನ್ನ ಪರಿಗಣಿಸಿದಾಗ ಅಕ್ಷಾಂಶಿಕ ಸ್ಥಾನದ ತುತ್ತ ತುದಿಯು ಯಾವುದಾಗುತ್ತದೆ, ಇಂದಿರಾ ಪಾಯಿಂಟ್. ದ್ವೀಪಗಳನ್ನ ಬಿಟ್ಟಾಗ ಭಾರತದ ಅಕ್ಷಾಂಶಿಕ ಸ್ಥಾನದ 8 ಡಿಗ್ರಿ 4 ಉತ್ತರ ಅಕ್ಷಾಂಶದ ಜೊತೆಗೆ ಭಾರತದ ದಕ್ಷಿಣದ ತುತ್ತ ತುದಿ ಭೂಮೇರೆಯಾಗಿರುತ್ತದೆ, ಅದುವೇ ಕನ್ಯಾಕುಮಾರಿಯಾಗಿರುತ್ತದೆ ಎಂದು. ಹೀಗೆ ಅಕ್ಷಾಂಶಿಕ ಸ್ಥಾನದಲ್ಲಿ ಈ ಅಂಶಗಳನ್ನು ತಿಳಿದುಕೊಳ್ಳೋದಾದ್ರೆ, ಅದೇ ರೀತಿಯಾಗಿ ರೇಖಾಂಶಿಕ ಸ್ಥಾನವನ್ನು ಸಹಿತ ಗಮನಿಸಬೇಕು. ಇಲ್ಲಿ 68 ಡಿಗ್ರಿ 7 ಪೂರ್ವ ರೇಖಾಂಶದಿಂದ 97 ಡಿಗ್ರಿ 3 ಪೂರ್ವ ರೇಖಾಂಶದವರೆಗೆ ಇರುವುದನ್ನು ನಾವು ಕಾಣ್ತೀವಿ. ಜೊತೆಯಲ್ಲಿ ಒಂದು ಭಾರತದ ಪ್ರಮುಖ ಪ್ರಮಾಣಿತ ವೇಳೆ 82 ಡಿಗ್ರಿ ಪೂರ್ವ ರೇಖಾಂಶ IST ಅಂತ ಹೇಳಿ ಸಹಿತ ಕರ್ಕೊಳ್ತೀವಿ. ಇದು ಭಾರತದ ಸ್ಥಾನವನ್ನು ತಿಳಿದುಕೊಳ್ಳಲಿರ್ತಕ್ಕಂಥ ಪ್ರಮುಖ 3 ಅಂಶಗಳು ಅಂತ. ಇನ್ನು ಭಾರತದ ವಿಸ್ತೀರ್ಣವನ್ನು ನೋಡುವುದಾದ್ರೆ, ಭಾರತದ ಒಟ್ಟು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್. ಭಾರತದ ಒಟ್ಟು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್ನಷ್ಟು. ಇಷ್ಟಿರ್ತಕ್ಕಂತಹ ಭಾರತ ಪ್ರಪಂಚದ ನಿಟ್ಟಿನಲ್ಲಿ ಎಷ್ಟನೇ ದೊಡ್ಡ ರಾಷ್ಟ್ರವಾಗಿದೆ ಅಂತಂದ್ರೆ 7ನೇ ದೊಡ್ಡ ರಾಷ್ಟ್ರವಾಗಿರೋದನ್ನ ನೋಡ್ತೀವಿ. 7ನೇ ದೊಡ್ಡ ರಾಷ್ಟ್ರವಾಗಿರೋದನ್ನ ನಾವು ನೋಡ್ಕೊತೀವಿ. ಹಾಗಾದ್ರೆ ಉಳಿದ 6 ದೊಡ್ಡ ರಾಷ್ಟ್ರಗಳು ಅಥವಾ ಕ್ರಮೇಣವಾಗಿ 7 ದೊಡ್ಡ ರಾಷ್ಟ್ರಗಳು ಯಾವ ಇರೋದನ್ನ ನೋಡ್ಕೊಳ್ಳೋದಾದ್ರೆ, ಒಂದು ಸಂಕ್ಷಿಪ್ತವಾದಂತಹ ಒಂದು ಸೂತ್ರವನ್ನು ನಾವು ನೋಡ್ಕೊತೀವಿ. ಅದುವೇ RCC
AB ಇದು 7 ರಾಷ್ಟ್ರಗಳನ್ನ, ಜಗತ್ತಿನ ಅತಿ ದೊಡ್ಡ 7 ರಾಷ್ಟ್ರಗಳನ್ನ ನೆನಪಿಡಿಯುವಲ್ಲಿ ಇರ್ತಕ್ಕಂಥ ಒಂದು ಚಿಕ್ಕ ಸೂತ್ರ ಏನು ನಾವು ನೋಡ್ಕೊತೀವಿ. ಅದು R ಅಂದ್ರೆ ರಷ್ಯಾ, C ಅಂದ್ರೆ ಕೆನಡಾ, C ಅಂದ್ರೆ ಚೀನಾ, A ಅಂದ್ರೆ ಅಮೇರಿಕ, B ಅಂದ್ರೆ ಬ್ರೆಜಿಲ್, A ಅಂದ್ರೆ ಆಸ್ಟ್ರೇಲಿಯಾ, ಕೊನೆಯದಾಗಿ B ಅಂದ್ರೆ ಭಾರತ. ಹೀಗೆ ಭಾರತ ಪ್ರಪಂಚದ ಪೈಕಿ 7ನೇ ದೊಡ್ಡ ರಾಷ್ಟ್ರ ಇರುವುದನ್ನ ಆ 7 ರಾಷ್ಟ್ರಗಳು ಯಾವ್ಯಾವ ನೋಡ್ಕೋತೀವಿ. ಅದಕ್ಕೆ ನೆನಪಿಡಿಯಲು ಇರತಕ್ಕಂಥ ಒಂದು ಚಿಕ್ಕ ಸೂತ್ರ RCCABABN. RCCABABN. R ಅಂದ್ರೆ ರಷ್ಯಾ, C ಅಂದ್ರೆ ಕೆನಡಾ, C ಅಂದ್ರೆ ಚೀನಾ, A ಅಂದ್ರೆ ಅಮೆರಿಕ, B ಅಂದ್ರೆ ಬ್ರೆಜಿಲ್, A ಅಂದ್ರೆ ಆಸ್ಟ್ರೇಲಿಯಾ, ಕೊನೆಯದಾಗಿರ್ತಕ್ಕಂಥ B ಅಂದ್ರೆ ಭಾರತ ಎನ್ನುವುದನ್ನು ನೋಡ್ತೀವಿ. ಇದು ಪ್ರಪಂಚದ 7 ದೊಡ್ಡ ರಾಷ್ಟ್ರಗಳ ಪೈಕಿ ಇರ್ತಕ್ಕಂತಹ ಒಂದು ಪಟ್ಟಿಯನ್ನು ನಾವು ನೋಡ್ಕೊತೀವಿ. ಇದರ ಜೊತೆಗೆ ಇನ್ನೊಂದು ಗಮನಿಸಬೇಕಾದಂತಹ ಅಂಶ ಅಂತಂದ್ರೆ ಭಾರತದ ಈ ಒಟ್ಟು ವಿಸ್ತೀರ್ಣವನ್ನ ಪ್ರಪಂಚದ ವಿಸ್ತೀರ್ಣದೊಂದಿಗೆ ಹೋಲಿಕೆ ಮಾಡಿಕೊಂಡಾಗ ಶೇಕಡಾವಾರು ಪ್ರಮಾಣದಲ್ಲಿ ನೋಡ್ಕೊಳ್ಳೋದಾದ್ರೆ ಪ್ರಪಂಚದ ವಿಸ್ತೀರ್ಣದಲ್ಲಿ ಭಾರತದ ಶೇಕಡಾವಾರು ಭೂ ವಿಸ್ತೀರ್ಣ ಶೇಕಡಾ 2.42 ಇರುವುದನ್ನು ನಾವು ನೋಡ್ಕೊತೀವಿ. ಪ್ರಪಂಚದ ಒಟ್ಟು ಭೂ ವಿಸ್ತೀರ್ಣದಲ್ಲಿ ಭಾರತದ ಶೇಕಡಾವಾರು ಭೂ ವಿಸ್ತೀರ್ಣ ಎಷ್ಟು ಅಂತಂದ್ರೆ 2.42 ಇರುವುದನ್ನ ನಾವು ನೋಡ್ಕೋತೀವಿ. ಇದರ ಜೊತೆಗೆ ಅತಿ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ವಿಸ್ತೀರ್ಣ ತಂದಾಗ ಭಾರತದ ವಿಸ್ತೀರ್ಣವನ್ನು ಸಹಿತ ನೋಡಿಕೊಳ್ಳಬೇಕು. ಅಂದ್ರೆ ಉತ್ತರ ದಕ್ಷಿಣವಾಗಿ ಇರತಕ್ಕಂಥ ಭಾರತದ ಉದ್ದವೆಷ್ಟು, ಪೂರ್ವ ಪಶ್ಚಿಮದಿಂದ ಇರತಕ್ಕಂಥ ಭಾರತದ ಅಗಲವೆಷ್ಟು ಅಂತ. ಹಾಗಾದ್ರೆ ನೋಡುವುದಾದ್ರೆ ಭಾರತದ ಉತ್ತರ ದಕ್ಷಿಣದ ನಡುವೆ ಇರತಕ್ಕಂತಹ ಉದ್ದ ಅಂದ್ರೆ ಭಾರತದ ಉತ್ತರದ ತುತ್ತ ತುದಿಯಾದ ಜಮ್ಮು ಕಾಶ್ಮೀರದಲ್ಲಿ ಬರ್ತಕ್ಕಂಥ ಇಂದಿರಾ ಕೋಲ್ನಿಂದ ಹಿಡಿದುಕೊಂಡು ಇಂದಿರಾ ಕೋಲ್ ಅನ್ನ ಪರಿಗಣಿಸಿದಾಗ ಹಾಗೂ ದಕ್ಷಿಣದ ತುತ್ತ ತುದಿಯಾದಂತಹ ಕನ್ಯಾಕುಮಾರಿಯನ್ನ ಪರಿಗಣಿಸಿದಾಗ ಭಾರತದ ಉತ್ತರ ದಕ್ಷಿಣದ ಉದ್ದ ಎಷ್ಟು ಅಂತಂದ್ರೆ 3214 ಕಿಲೋಮೀಟರ್ನಷ್ಟು ಇರುವುದನ್ನು ನಾವು ಕಾಣ್ತೀವಿ. 3214 ಕಿಲೋಮೀಟರ್ನಷ್ಟು ಭಾರತದ ಉದ್ದವಾಗಿದೆ. ಅವುಗಳನ್ನ ಭಾರತದ ತುತ್ತ ತುದಿಗಳನ್ನ ಗಮನಿಸಿ ಹೇಳುವುದಾದ್ರೆ ಭಾರತದ ಉತ್ತರದ ತುತ್ತ ತುದಿಯಾದ ಇಂದಿರಾ ಕೋಲ್ನಿಂದ ಹಿಡಿದು ಭಾರತದ ದಕ್ಷಿಣದ ತುತ್ತ ತುದಿಯಾದಂತಹ ಕನ್ಯಾಕುಮಾರಿವರೆಗೂ ಭಾರತದ ಉದ್ದ 3214 ಕಿಲೋಮೀಟರ್ನಷ್ಟು ಅಂತೇಳಿ 321 ಉಲ್ಟಾ 3214 ಅಂದ್ರೆ 3214 ಕಿಲೋಮೀಟರ್ನಷ್ಟು ಅಂತ ಎನ್ನುವುದು ಭಾರತದ ಉದ್ದವಾದ್ರೆ, ಅದೇ ರೀತಿಯಾಗಿ ಭಾರತದ ಅಗಲವನ್ನು ನೋಡಿಕೊಳ್ಳುವುದಾದ್ರೆ ಭಾರತದ ಅಗಲ ಅಂದ್ರೆ ಪೂರ್ವ ಪಶ್ಚಿಮವಾಗಿ ಭಾರತದ ಅಗಲವನ್ನು ನೋಡಿಕೊಳ್ಳೋದಾದ್ರೆ 2933 ಕಿಲೋಮೀಟರ್ನಷ್ಟು ಇರುವುದನ್ನು ಕಾಣ್ತೀವಿ. 2933 ಕಿಲೋಮೀಟರ್. ಇದನ್ನು ಸಹಿತ ಪಶ್ಚಿಮದ ತುತ್ತ ತುದಿ ಹಾಗೂ ಪೂರ್ವದ ತುತ್ತ ತುದಿಗಳಿಂದ ಅಳೆದುಕೊಳ್ಳಲಾಗ್ತದೆ. ಭಾರತದ ಪಶ್ಚಿಮದ ತುತ್ತ ತುದಿಯಾದ ಗುಜರಾತ್ನ ಕಚ್ನಲ್ಲಿ ಬರ್ತಕ್ಕಂತಹ ಗುವಾರ್ ಮೋಟ್ ಭಾರತದ ಪಶ್ಚಿಮದ ತುತ್ತ ತುದಿ. ಭಾರತದ ಪಶ್ಚಿಮದ ತುತ್ತ ತುದಿ ಗುಜರಾತ್ನ ಕಚ್ನಲ್ಲಿ ಬರ್ತಕ್ಕಂತಹ ಗುವಾರ್ ಮೋಟ್ ಇದು ಭಾರತದ ಪಶ್ಚಿಮದ ತುತ್ತ ತುದಿಯಾಗಿದೆ. ಇಲ್ಲಿಂದ ಪ್ರಾರಂಭವಾಗಿ ಭಾರತದ ಪೂರ್ವದ ತುತ್ತ ತುದಿ ಅರುಣಾಚಲ ಪ್ರದೇಶದ ಕಿಬಿತು ಎನ್ನುವಂತಹ ಸ್ಥಳ. ಕಿಬಿತು ಎನ್ನುವಂತಹ ಸ್ಥಳವು ಭಾರತದ ಪೂರ್ವದ ತುತ್ತ ತುದಿಯಾಗಿದೆ. ಇದು ಭಾರತದ ಅಗಲವಾಗಿದೆ. ಭಾರತದ ಅಗಲ ಎಷ್ಟು ಅಂತಂದ್ರೆ 2933 ಕಿಲೋಮೀಟರ್ನಷ್ಟು ಅಗಲ ಇರುವುದನ್ನು ನಾವು ನೋಡ್ತೀವಿ. ಹೀಗೆ ಭಾರತದ ವಿಸ್ತೀರ್ಣವನ್ನ ನಾವು ನೋಡಿಕೊಳ್ತೀವಿ. ನಂತರ ಬರ್ತಕ್ಕಂಥದ್ದು ಭಾರತದ ಮೇರೆಗಳು. ಭಾರತದ ಮೇರೆಗಳಂದ್ರೆ ಏನು? ಸಾಮಾನ್ಯವಾಗಿ ಒಂದು ಪ್ರದೇಶ ತನ್ನದೇ ಆದಂತಹ ಮೇರೆಗಳನ್ನು ಹೊಂದಿದೆ. ಹಾಗಾದ್ರೆ ಮೇರೆ ಅಂದ್ರೆ ಏನು? ಒಂದು ಪ್ರದೇಶ ಹೊಂದಿರತಕ್ಕಂತಹ ಗಡಿ ಅಥವಾ ಸೀಮೆ, ಇದನ್ನ ಮೇರೆ ಎಂದು ಹೇಳಿ ಸಹಿತ ಕರೆಯಲಾಗಿದೆ. ಹಾಗಾದ್ರೆ ಭಾರತ ಎಷ್ಟು ಪ್ರಕಾರದ ಮೇರೆಗಳನ್ನು ಹೊಂದಿದೆ ಅಂತಂದ್ರೆ 2 ಪ್ರಕಾರ
ಆಕಾರದ ಮೇರೆಗಳನ್ನು ನಾವು ಹೊಂದಿರೋದನ್ನ ಕಾಣ್ತೀವಿ. ಎರಡು ಪ್ರಕಾರ, ಒಂದು ಭೂಮೇರೆ, ಎರಡನೇದು ಜಲಮೇರೆ. ಇವುಗಳನ್ನ ಭೂಗಡಿ ಹಾಗೂ ಜಲಗಡಿ ಅಂತ ಹೇಳಿ ಸಹಿತ ಕರೀಬಹುದು. ಹಾಗಾದ್ರೆ ಭಾರತದ ಮೇರೆಯನ್ನ ನೋಡುವುದಾದ್ರೆ ಮೊದಲನೇ ಬರ್ತಕ್ಕಂಥದ್ದು ಭೂಮೇರೆ. ಭೂಮೇರೆಯನ್ನ ನೀವು ಗಮನಿಸೋದಾದ್ರೆ ಈ ಭಾಗದಿಂದ ಇಲ್ಲಿಯವರೆಗೂ ಸಹಿತ ನಾವು ಭೂಮೇರೆಯನ್ನ ನೋಡಿಕೊಳ್ಳಬಹುದು. ಹಾಗಾದ್ರೆ ಭಾರತ ಹೊಂದಿರತಕ್ಕಂತಹ ಒಟ್ಟು ಭೂಮೇರೆ ಎಷ್ಟು ಅಂತಂದ್ರೆ 15,700 ಕಿಲೋಮೀಟರ್ನಷ್ಟು ಅಂತ. ಭಾರತ ಹೊಂದಿರತಕ್ಕಂತಹ ಭೂಗಡಿ ಉದ್ದ ಅಂತ ಹೇಳಿ ಸಹಿತ ಕರ್ಕೋತೀವಿ. 15,700 ಕಿಲೋಮೀಟರ್ನಷ್ಟು ಭಾರತ ತನ್ನ ಭೂಗಡಿಯನ್ನು ಹೊಂದಿರತಕ್ಕಂಥದ್ದು. ಇನ್ನು ಜಲಗಡಿ ಅಥವಾ ಜಲಮೇರೆಯನ್ನ ನೋಡ್ಕೊಳ್ಳೋದಾದ್ರೆ ಜಲಮೇರೆಯನ್ನ ಎರಡು ರೀತಿಯಾಗಿ ಅಳೆದುಕೊಳ್ಳುತ್ತೆ. ಒಂದು, ದ್ವೀಪಗಳನ್ನ ಪರಿಗಣಿಸಿದಾಗ ಭಾರತದ ಜಲಗಡಿ, ದ್ವೀಪಗಳನ್ನ ಬಿಟ್ಟಾಗ ಭಾರತದ ಜಲಗಡಿ. ದ್ವೀಪಗಳನ್ನ ಪರಿಗಣಿಸಿದಾಗ ಭಾರತದ ಜಲಗಡಿಯ ಉದ್ದ ಬೇರೆ. ಕಾರಣ ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ಇವುಗಳನ್ನ ಪರಿಗಣಿಸಿ ಹೇಳುವುದರಿಂದ ಭಾರತದ ಜಲಗಡಿ ಉದ್ದ ಬೇರೆ ಆಗಿರುತ್ತದೆ. ಅದನ್ನೇ ಹಿಡಿದುಕೊಂಡು ಹೇಳುವುದಾದ್ರೆ ದ್ವೀಪಗಳನ್ನ ಪರಿಗಣಿಸಿದಾಗ ಭಾರತದ ಜಲಗಡಿ ಉದ್ದ 7,516.5 ಕಿಲೋಮೀಟರ್ನಷ್ಟು ಬಂದಿದೆ. 7,516.5 ಕಿಲೋಮೀಟರ್ನಷ್ಟು ಭಾರತದ ಜಲಗಡಿ ಇರುವುದನ್ನು ನೋಡ್ಕೋತೀವಿ. ಇದು ದ್ವೀಪಗಳನ್ನ ಪರಿಗಣಿಸಿದಾಗ ಇರತಕ್ಕಂಥದ್ದು ಎನ್ನುವುದನ್ನ ನಾವು ಗಮನಿಸಬೇಕು ಅಂತ. 7,516.5 ಕಿಲೋಮೀಟರ್ನಷ್ಟು ದ್ವೀಪಗಳನ್ನ ಪರಿಗಣಿಸಿದಾಗ. ಇನ್ನು ಎರಡನೆಯ ಜಲಮೇರೆ ಅಂತಂದ್ರೆ ದ್ವೀಪಗಳನ್ನ ಬಿಟ್ಟು ಭಾರತದ ಜಲಗಡಿಯನ್ನ ನೋಡುವುದಾದ್ರೆ 6,100 ಕಿಲೋಮೀಟರ್ನಷ್ಟು ಇರುವುದನ್ನು ನಾವು ಕಾಣ್ತೀವಿ. ದ್ವೀಪಗಳನ್ನ ಬಿಟ್ಟಾಗ ಅಂತಂದ್ರೆ ಭಾರತದ ರಾಜ್ಯಗಳು ಹೊಂದಿರತಕ್ಕಂತಹ ಒಂದು ಕರಾವಳಿ ಭಾಗವನ್ನು ನಾವು ನೋಡಿಕೊಂಡು ಹೇಳುವುದಾದ್ರೆ 6,100 ಕಿಲೋಮೀಟರ್ನಷ್ಟು ಭಾರತ ಜಲಗಡಿಯನ್ನು ಹೊಂದಿದೆ ಅಂತ ಹೇಳಿ ನೋಡ್ಕೋತೀವಿ. ಹೀಗೆ ಭಾರತದ ಮೇರೆಗಳನ್ನ ನೋಡ್ಕೋತೀವಿ. ಗಮನಿಸಬೇಕು, ಭಾರತದ ಮೇರೆಗಳನ್ನ ಮುಖ್ಯವಾಗಿ ಭೂಮೇರೆ, ಜಲಮೇರೆ ಅಂತ ನಾವು ವಿಂಗಡಿಸ್ಕೊಳ್ತೀವಿ. ಭೂಮೇರೆಯನ್ನ ಅತಿ ಹೆಚ್ಚು ಬಾರಿ ಪರೀಕ್ಷೆಗೂ ಸಹಿತ ಕೇಳಲಾಗಿದೆ. ಎಷ್ಟು ಅಂತಂದ್ರೆ 15,700 ಕಿಲೋಮೀಟರ್ನಷ್ಟು ಭಾರತ ಭೂಗಡಿಯನ್ನು ಹೊಂದಿದೆ ಅಂತೇಳಿ. ಅದೇ ರೀತಿಯಾಗಿ ದ್ವೀಪಗಳನ್ನ ಪರಿಗಣಿಸಿದಾಗ 7,516.5 ಕಿಲೋಮೀಟರ್ನಷ್ಟು ಆದ್ರೆ ದ್ವೀಪಗಳನ್ನ ಬಿಟ್ಟಾಗ 6,100 ಕಿಲೋಮೀಟರ್ನಷ್ಟು ಭಾರತ ಜಲಗಡಿಯನ್ನು ಹೊಂದಿದೆ ಎಂಬುದನ್ನು ನೋಡ್ತೀವಿ. ಇನ್ನು ಭಾರತದ ನೆರೆಯ ರಾಷ್ಟ್ರಗಳು ಎನ್ನುವಂಥದ್ದನ್ನ ನಾವು ನೋಡಿಕೊಳ್ಬೇಕಾದ್ರೆ ಪ್ರತಿಯೊಂದು ರಾಷ್ಟ್ರ ತನ್ನದೇ ಆದಂತಹ ನೆರೆಯ ರಾಷ್ಟ್ರಗಳನ್ನು ಹೊಂದೇ ಇರುತ್ತೆ. ಸಾಮಾನ್ಯವಾಗಿ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ನೆರೆಹೊರೆಯವರು ಅಂತೇಳಿ ಹೇಗೆ ನಾವು ಗುರುತಿಸ್ಕೊಳ್ತೀವಿ, ಒಂದು ದೇಶಕ್ಕೂ ಸಹಿತ ಅದರ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ರಾಷ್ಟ್ರಗಳು ನೆರೆಯ ರಾಷ್ಟ್ರಗಳಾಗಿವೆ. ಆ ನಿಟ್ಟಿನಲ್ಲಿ ಭಾರತದ ನೆರೆಯ ರಾಷ್ಟ್ರಗಳು ಯಾವುವು ಎಂಬುದನ್ನು ನೋಡಿಕೊಳ್ಳುವುದಾದ್ರೆ ವಾಯುವ್ಯದಲ್ಲಿ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ಭಾರತದ ನೆರೆಯ ರಾಷ್ಟ್ರಗಳ ಪೈಕಿ. ವಾಯುವ್ಯದಲ್ಲಿ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್. ಈಶಾನ್ಯ ಭಾಗದಲ್ಲಿ ಚೀನಾ, ನೇಪಾಳ, ಭೂತಾನ್ ಆದರೆ ಉತ್ತರ ಈಶಾನ್ಯದಲ್ಲಿ ಚೀನಾ, ನೇಪಾಳ, ಭೂತಾನ್ ಆದರೆ ಪೂರ್ವ ಭಾಗದಲ್ಲಿ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ಗಳಾಗಿರುತ್ತವೆ. ಇವು ಭಾರತದ ನೆರೆಯ ರಾಷ್ಟ್ರಗಳು. ಇದರ ಜೊತೆಗೆ ಭಾರತದ ದಕ್ಷಿಣ ಅಥವಾ ಆಗ್ನೇಯದ ರಾಷ್ಟ್ರ ಅಂತಂದ್ರೆ ಶ್ರೀಲಂಕಾವನ್ನ ನಾವು ನೋಡ್ಕೊಳ್ತೀವಿ. ಶ್ರೀಲಂಕಾ. ಇದರ ಜೊತೆಗೆ ಇನ್ನೊಂದು ದ್ವೀಪ ರಾಷ್ಟ್ರವನ್ನ ಗಮನಿಸ್ತೀವಿ, ಅದು ಮಾಲ್ಡೀವ್ಸ್ ಎನ್ನುವುದು ಅಂತ. ಮಾಲ್ಡೀವ್ಸ್ ಭಾರತ ಹೊಂದಿರತಕ್ಕಂಥ ನೆರೆಯ ರಾಷ್ಟ್ರಗಳ ಪೈಕಿ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ಗಳು ಎರಡು ನೆರೆಯ ರಾಷ್ಟ್ರಗಳಾದರೆ ಉಳಿದವುಗಳು
ಭೂಗಡಿಯನ್ನ ಹಂಚಿಕೊಂಡಿರ್ತಕ್ಕಂತಹ ರಾಷ್ಟ್ರಗಳು ಅಂತ ಹೇಳಿ ಸಹಿತ ನಾವು ನೋಡ್ಕೋ. ಹೀಗೆ ಭಾರತದ ನೆರೆಯ ರಾಷ್ಟ್ರಗಳನ್ನ ನಾವು ನೋಡಿಕೊಳ್ಳುವುದಾದ್ರೆ ಭಾರತದ ವಾಯುವ್ಯ ಭಾಗದಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್, ಉತ್ತರ ಹಾಗೂ ಈಶಾನ್ಯ ಭಾಗದಲ್ಲಿ ಚೀನಾ, ನೇಪಾಳ, ಭೂತಾನ್ ಹಾಗೂ ಪೂರ್ವದಲ್ಲಿ ಬಾಂಗ್ಲಾ ಹಾಗೂ ಮಯನ್ಮಾರ್, ದಕ್ಷಿಣದಲ್ಲಿ ಶ್ರೀಲಂಕಾ ಹಾಗೂ ನೈಋತ್ಯದಲ್ಲಿ ಮಾಲ್ಡೀವ್ಸ್ ಅನ್ನು ಸಹಿತ ನಾವು ನೋಡಿಕೊಳ್ಳಬಹುದು ಅಂತ. ಇದು ಭಾರತದ ನೆರೆಯ ರಾಷ್ಟ್ರಗಳು ಅಂತ ನಾವು ನೋಡ್ಕೋತೀವಿ. ಈ ನೆರೆಯ ರಾಷ್ಟ್ರಗಳೇ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ದಾವೆ ಅನ್ನೋದನ್ನ ಹೇಳ್ಕೊತೀವಿ. ಅದರ ಪೈಕಿ ಕೆಲವೊಂದು ಪ್ರಮುಖ ಗಡಿಗಳನ್ನು ಹೇಳುವುದಾದ್ರೆ ಭಾರತ ಪಾಕಿಸ್ತಾನ ಹೊಂದಿರತಕ್ಕಂತಹ ಗಡಿ ರೇಖೆ ರ್ಯಾಡ್ ಕ್ಲಿಪ್ ರೇಖೆ ಎನ್ನುವುದನ್ನು ನಾವು ನೋಡ್ಕೋತೀವಿ. ಅದೇ ರೀತಿಯಾಗಿ ಚೀನಾ ಭಾರತದೊಂದಿಗೆ ಹೊಂದಿರತಕ್ಕಂಥ ಗಡಿ ರೇಖೆಯನ್ನ ಮ್ಯಾಕ್ ಮೊಹಮ್ ರೇಖೆ ಅಂತ ಹೇಳಿ ಸಹಿತ ಕರ್ಕೋತೀವಿ. ಅಫ್ಘಾನಿಸ್ತಾನ ಹೊಂದಿರತಕ್ಕಂಥ ಗಡಿ ರೇಖೆಯನ್ನ ಡುರಾಂಡ್ ಗಡಿ ರೇಖೆ ಅಂತ ಹೇಳಿ ಸಹಿತ ಅನ್ಕೋತೀವಿ. ಹೀಗೆ ಭಾರತದ ನೆರೆಯ ರಾಷ್ಟ್ರಗಳ ಜೊತೆಗೆ ಗಡಿ ರೇಖೆಯನ್ನು ಹೊಂದಿರುವ ಜೊತೆಗೆ ಗಡಿ ಸಮಸ್ಯೆಗಳನ್ನು ಸಹಿತ ಹೊಂದಿರುವುದನ್ನು ನೀವು ಕಾಣ್ತೀವಿ ಅಂತ ಹೇಳಿ. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಆಡಳಿತದ ವಿಭಾಗಗಳು. ಆಡಳಿತದ ವಿಭಾಗಗಳು ಅಂತಂದ್ರೆ ಬೇರೆ ಏನು ಅಲ್ಲ, ಒಂದು ದೇಶ ಆಡಳಿತದ ಅನುಕೂಲತೆಯ ದೃಷ್ಟಿಯಿಂದ ಮಾಡಿಕೊಂಡಂತಹ ರಾಜಕೀಯ ವಿಂಗಡಣೆ ಅಂತ ಹೇಳಿ ನಾವು ನೋಡ್ಬೋದು. ಸಾಮಾನ್ಯವಾಗಿ ಒಂದು ರಾಷ್ಟ್ರದಲ್ಲಿರ್ತಕ್ಕಂತಹ ರಾಜ್ಯಗಳು, ರಾಜ್ಯದಲ್ಲಿರ್ತಕ್ಕಂತಹ ಜಿಲ್ಲೆಗಳು, ಜಿಲ್ಲೆಗಳಲ್ಲಿರ್ತಕ್ಕಂತಹ ತಾಲೂಕುಗಳು, ಹೀಗೆ ಇವುಗಳನ್ನ ರಾಜಕೀಯ ಅಥವಾ ಆಡಳಿತದ ವಿಭಾಗಗಳು ಅಂತೇಳಿ ನಾವು ಗುರುತಿಸ್ಬೋದು. ಆ ಪೈಕಿ ನೋಡುವುದಾದ್ರೆ ಭಾರತ 29 ರಾಜ್ಯಗಳನ್ನ ಹೊಂದಿರುವುದನ್ನು ನಾವು ನೋಡ್ಕೋತೀವಿ. ಎಷ್ಟು? 29 ರಾಜ್ಯಗಳು ಹಾಗೂ 7 ಕೇಂದ್ರಾಡಳಿತ ಪ್ರದೇಶಗಳನ್ನ ನಾವು ನೋಡ್ಕೋತೀವಿ. ಕೇಂದ್ರಾಡಳಿತ ಪ್ರದೇಶಗಳನ್ನ ನಾವು ನೋಡಿಕೊಳ್ಳುವುದು. ಈ ಪೈಕಿ ಅತಿ ದೊಡ್ಡ ರಾಜ್ಯವನ್ನು ನೋಡಿಕೊಳ್ಳುವುದಾದ್ರೆ ರಾಜಸ್ಥಾನ ಅತಿ ದೊಡ್ಡ ರಾಜ್ಯವಾಗಿ ನಾವು ಕಾಣ್ತೀವಿ. ಅತಿ ಚಿಕ್ಕ ರಾಜ್ಯವನ್ನಾಗಿ ನೋಡುವುದಾದ್ರೆ ಗೋವಾ ಅತಿ ಚಿಕ್ಕ ರಾಜ್ಯವಾಗಿರುವುದನ್ನ ನಾವು ನೋಡ್ಕೊತೀವಿ. ಇವು ವಿಸ್ತೀರ್ಣದ ಪೈಕಿ ಹೇಳುವುದಾದ್ರೆ ರಾಜಸ್ಥಾನ ಅತಿ ದೊಡ್ಡದು ಹಾಗೂ ಗೋವಾ ಅತಿ ಚಿಕ್ಕದು ಎನ್ನುವುದನ್ನ ನಾವು ಗಮನಿಸ್ತೀವಿ. ಆದರೆ ಇತ್ತೀಚೆಗೆ ಒಂದು ಹೊಸ ರಾಜ್ಯವು ಸಹಿತ ಉಗಮವಾಗಿದೆ. ಆ ಹೊಸ ರಾಜ್ಯ ಯಾವುದು ಅಂತಂದ್ರೆ ತೆಲಂಗಾಣ. 2014ರಲ್ಲಿ ತೆಲಂಗಾಣ ಎನ್ನುವಂತಹ ಹೊಸ ರಾಜ್ಯ ಉಗಮಗೊಂಡಿತು. ಅದನ್ನ ಹಿಡಿದುತ್ತೆ ಆದರೆ ಭಾರತದ ರಾಜ್ಯಗಳ ಸಂಖ್ಯೆ 30 ಆಗಿರುವುದನ್ನ ನಾವು ಕಾಣ್ತೀವಿ. ಹೀಗೆ ಭಾರತದ ಆಡಳಿತ ವಿಭಾಗಗಳನ್ನ 30 ರಾಜ್ಯಗಳು, 7 ಕೇಂದ್ರಾಡಳಿತ ಪ್ರದೇಶಗಳೆನ್ನುವಂತಹ ನಿಟ್ಟಿನಲ್ಲಿ ನಾವು ನೋಡಿಕೊಳ್ತೀವಿ. ಹೀಗೆ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣದ ಪೈಕಿ ಬಂದಾಗ ಇಷ್ಟೆಲ್ಲ ಅಂಶಗಳು ನಮ್ಮ ಮುಂದೆ ಬರ್ತವೆ ಎನ್ನುವುದನ್ನ ನಾವು ನೋಡ್ಕೊಳ್ತೀವಿ. ಎಕ್ಸಾಮ್ ದೃಷ್ಟಿಯಿಂದ ಈ ಒಂದು ಅಧ್ಯಾಯದ ಮೇಲೆ ಮ್ಯಾಪಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಹೆಚ್ಚಾಗಿ ಬರುವುದನ್ನ ನಾವು ನೋಡ್ಕೊಳ್ತೀವಿ. ಹೀಗಾಗಿ ಇಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಅಂಶವನ್ನ ವಿದ್ಯಾರ್ಥಿಗಳೆಲ್ಲರೂ ಸೂಕ್ಷ್ಮವಾಗಿ ಗಮನಿಸಬೇಕು ಎನ್ನುವುದು ಮುಖ್ಯವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಅಕ್ಷಾಂಶಿಕ ಮತ್ತು ರೇಖಾಂಶಿಕ ವ್ಯಾಪ್ತಿಗಳನ್ನು ಗುರುತಿಸಲು ಪರೀಕ್ಷೆಯಲ್ಲಿ ಹೇಳಲಾಗುತ್ತದೆ ಎನ್ನುವುದನ್ನು ಸಹಿತ ಗಮನಿಸಬೇಕು. ಆ ಪೈಕಿ 23 ಡಿಗ್ರಿ ಉತ್ತರ ಅಕ್ಷಾಂಶ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನ ಗುರುತಿಸಿ ಅಂತ ಹೇಳಿ ಸಹಿತ ಹೇಳಿದ್ದು ನೋಡಿರಬಹುದು. ಅದೇ ರೀತಿಯಾಗಿ 82 ಡಿಗ್ರಿ ಪೂರ್ವ ರೇಖಾಂಶವನ್ನ ಗುರುತಿಸಿ ಅಂತ ಹೇಳಿ ಸಹಿತ ಹೇಳಿರಬಹುದು. ಹೀಗೆ ಹಲವಾರು ಮ್ಯಾಪಿಗೆ ಸಂಬಂಧಪಟ್ಟಂತ